ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿರುವ ಒಬ್ಬ ಪರ್ಸನನ್ನು ನೆನಪಿಸ್ಕೊಳ್ಳಿ. ಅವರು ನಿಮ್ಮ ಲವರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಪಾಸ್ಟ್ ಕನೆಕ್ಷನ್ ಕೂಡ ಆಗಿರ್ಬೋದು. ಆ ವ್ಯಕ್ತಿಯ ಫೇಸನ್ನು ನಿಮ್ಮ ಮೈಂಡ್ನಲ್ಲಿ ಇಮ್ಯಾಜಿನ್ ಮಾಡಿ. ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಕರೆಂಟ್ ಎನರ್ಜಿ ಏನು, ಈವ್ನಿಂಗ್ ಥಾಟ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಮೊದಲು ನಿಮ್ಮ ಎನರ್ಜಿಯನ್ನು ಯಾವ ರೀತಿ ಇದೆ ಅಂತ ನೋಡಿದಾಗ ಇಲ್ಲಿ ಒಂದು ದೊಡ್ಡ ಚೇಂಜ್ ಅನ್ನೋದು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನೀವು ಮೊದಲು ಇದ್ದ ಹಾಗೆ ಇಲ್ಲ, ಕೆಲವರು ತುಂಬ ಚೇಂಜ್ ಆಗಿದ್ದೀರಾ. ಒಮ್ಮೆ ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರಬಹುದು. ಅಂದರೆ ಈ ಹಿಂದೆ ಪಾಸ್ಟ್ನಲ್ಲಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ರಿ. ಆ ವ್ಯಕ್ತಿಯನ್ನು ಪ್ರೀತಿಸಿದ್ದೀರಾ ಅಂದರೆ ಹಾರ್ಟ್ನಿಂದ ಥಿಂಕ್ ಮಾಡ್ತಾ ಇದ್ರಿ. ಆದರೆ ಈಗ ಏನಾಗಿದೆ ಅಂದರೆ ನೀವು ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ಲಿಟ್ರಲಿ ಅನಿಸಿರ್ಬೋದು, ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ನಾನು ಕಲ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಆ ಸ್ಟೇಜ್ಗೆ ಬಂದಿದ್ದೀರಾ. ಇನಫ್ ಈಸ್ ಇನಫ್. ನೀವು ಈಗ ಪ್ರಾಕ್ಟಿಕಲ್ ಥಿಂಕ್ ಕಡೆ ಹೋಗ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಮೋಡ್ ಈ ಮೂಮೆಂಟ್ನಲ್ಲಿ ನೀವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಸಾಕಾಗಿ ಹೋಗಿದೆ. ಕೆಲವರಿಗೆ ಈ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ, ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಆ ಕಡೆಯಿಂದ ನೋ ರೆಸ್ಪಾನ್ಸ್. ಹಾಗಾಗಿ ನಿಮಗೆ ನಿಮ್ಮ ಹೃದಯವನ್ನು ಕಲ್ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಅವರನ್ನು ಮರ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಮರೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಬಟ್ ನಿಮ್ಮ ಹೃದಯವನ್ನು ನೀವು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಕೆರಿಯರ್ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ ಗೋಲ್ಸ್ ಏನಿದೆ, ನೀವು ಈಗ ನಿಮ್ಮ ಫೀಲಿಂಗ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಕೆಲವರಿಗೆ ಅನಿಸಿರ್ಬೋದು, ಪ್ರೀತಿನ ಅನುಭವಿಸಿ ಸಾಕಾಗಿ ಹೋಗಿದೆ. ಕೆಲವರು ಲಿಟ್ರಲಿ ಹೇಳ್ತಾ ಇದ್ದೀರಾ ಮನಸ್ಸಲ್ಲಿ, ಫಸ್ಟ್ ಮೈ ಲೈಫ್, ನನ್ನ ಲೈಫ್ನ ನಾನು ನೋಡ್ಕೋಬೇಕು. ಇದು ಒಂದು ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ ರೀತಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ನಿಮ್ಮ ಮೈಂಡಿಂದ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಹಾರ್ಟಿಂದ ತೆಗೆದು ಹಾಕೋದಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ವ್ಯಕ್ತಿಯನ್ನು ಕಂಪ್ಲೀಟ್ಲಿ ಫರ್ಗೆಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅವರು ಇನ್ನೂ ನಿಮ್ಮ ಮೈಂಡ್ನಲ್ಲಿ ಸಮ್ವೇರ್ ಇದ್ದಾರೆ. ಆದರೆ ನೀವು ಈಗ ಅವರ ಮೇಲೆ ಫೋಕಸ್ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾಕೆಂದರೆ ಲೈಫ್ನಲ್ಲಿ ಒಂದು ಸ್ಟ್ರೇಂಜ್ ಸೈಕಾಲಜಿ ಇದೆ. ನಮಗೆ ಯಾವಾಗಲೂ ನಮ್ಮನ್ನು ಕೇರ್ ಮಾಡದ ವ್ಯಕ್ತಿ, ನಮ್ಮನ್ನು ಇಗ್ನೋರ್ ಮಾಡುವ ವ್ಯಕ್ತಿ, ನಾವು ಎಷ್ಟೇ ಪ್ರೀತಿ ತೋರಿಸಿದ್ರೂ ಆ ಕಡೆಯಿಂದ ನಮಗೆ ವ್ಯಾಲ್ಯೂ ಸಿಗದೇ ಇದ್ದಾಗ ಅವರ ಮೇಲೆ ನಾವು ಅಟೆನ್ಷನ್ ಜಾಸ್ತಿ ಮಾಡ್ತಾನೆ ಹೋಗ್ತೀವಿ. ಅವರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಜಾಸ್ತಿ ಮಾಡ್ತೀವಿ. ಅಂದರೆ ಆ ಕಡೆ ಕೇರ್ ಸಿಗ್ತಾ ಇಲ್ಲ, ನಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ. ಬಟ್ ನಾವು ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತೀವಿ. ಬಟ್ ನಮ್ಮದೇ ಫ್ಯಾಮಿಲಿಯಲ್ಲಿ ನಮ್ಮನ್ನು ತುಂಬ ಪ್ರೀತಿ ಮಾಡುವವರು ಇರ್ತಾರೆ, ನಮ್ಮನ್ನು ತುಂಬ ಲೈಕ್ ಮಾಡುವವರು ಇರ್ತಾರೆ, ನಮ್ಮ ಫ್ರೆಂಡ್ಸ್ ಆಗಿರಬಹುದು, ನಮಗೆ ನಿಜವಾದ ಲವ್ ಕೊಡುವವರು ಇರ್ತಾರೆ. ಇವರನ್ನು ಕೆಲವೊಮ್ಮೆ ನಾವು ಇಗ್ನೋರ್ ಮಾಡ್ತೀವಿ. ನಮಗೆ ಯಾವುದು ಸಿಗ್ತಾ ಇಲ್ವೋ ಅದರ ಹಿಂದೆ ಹೋಗ್ತೀವಿ. ಆ ರೀತಿ ಎನರ್ಜಿ ಕೂಡ ಇಲ್ಲಿ ನಿಮ್ಮ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಸರೌಂಡಿಂಗ್ಸಲ್ಲಿ ಈ ಮೂಮೆಂಟ್ನಲ್ಲಿ ನಿಮ್ಮ ಸುತ್ತಲೂ ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮ ಫ್ರೆಂಡ್ಸ್ ಇದೆ, ನಿಮ್ಮ ವೆಲ್ ವಿಷರ್ಸ್ ಇದ್ದಾರೆ. ಇವರು ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ಆದರೆ ನೀವು ಅವರ ಲವ್ವನ್ನು ಫುಲ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಮೈಂಡ್ ಇನ್ನೂ ಸಮ್ವೇರ್ ಸ್ಟಕ್ ಆಗಿದೆ. ನೀವು ಆ ವ್ಯಕ್ತಿಯ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿದ್ರೂ ಕೂಡ ನೀವು ಆ ವ್ಯಕ್ತಿಯ ಬಗ್ಗೆ ತುಂಬ ಕೇರ್ ಮಾಡ್ತಾ ಇದ್ದೀರಾ. ಅವರ ಕಾಲ್ ಮೆಸೇಜ್ಗಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ಕಾಲ್ ಮೆಸೇಜ್ ಬಂದರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ತುಂಬ ಓವರಾಗಿ ಥಿಂಕ್ ಮಾಡೋದ್ರಿಂದ ನೆಗೆಟಿವ್ ವಿಷಯಗಳು ಮನಸ್ಸಿಗೆ ಬಂದೇ ಬರುತ್ತೆ. ಅಂದರೆ
ನೀವು ಎಷ್ಟೇ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದು ಇಲ್ಲದೇ ಇದ್ದಾಗ ಆ ವ್ಯಕ್ತಿ ನನ್ನ ಲೈಫಿಂದ ಹೋಗಿಬಿಡ್ತಾರೇನೋ, ರಿಲೇಷನ್ಶಿಪ್ ಎಂಡ್ ಆಗುತ್ತೇನೋ, ನನ್ನನ್ನು ಮರೀತಾರೇನೋ, ಇಲ್ಲದೇ ಇರುವ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಲ್ಲಿ ಸಿಚುವೇಶನ್ ಏನಿದೆ, ಆ ವ್ಯಕ್ತಿ ಯಾವ ಸಿಚುವೇಶನ್ನಲ್ಲಿದ್ದಾರೆ ಅಥವಾ ಪ್ರೆಸೆಂಟ್ ಟೈಮಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ನೀವು ಥಿಂಕ್ ಮಾಡೋದಿಲ್ಲ. ನೆಗೆಟಿವಿಟಿ ಅನ್ನೋದು ಮೈಂಡ್ಗೆ ಬಂದುಬಿಡುತ್ತೆ. ಹಾಗಾಗಿ ನಾನು ಎಲ್ಲ ರೀಡಿಂಗಲ್ಲಿ ಹೇಳ್ತಾ ಇರ್ತೀನಿ, ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲವೂ ಸರಿಯಾಗುತ್ತೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ ನೆಗೆಟಿವ್ ಆಗಿ ನಿಮ್ಮ ಲೈಫ್ಗೆ ರಿಫ್ಲೆಕ್ಟ್ ಆಗೋದು. ಈಗ ನೀವು ಕಣ್ಣೀರು ಹಾಕಿ ಅತ್ತು ಕರೆದು ಮಾಡೋದ್ರಿಂದ ಅದು ಸರಿಯಾಗುತ್ತೆ ಅನ್ನೋದಾದರೆ, ರಿಲೇಷನ್ಶಿಪ್ ಅನ್ನೋದು ಸರಿಯಾಗುತ್ತೆ ಅನ್ನೋದಾದರೆ, ನೀವು ಕಣ್ಣೀರು ಹಾಕೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಬಟ್ ಆ ರೀತಿ ಆಗೋದಿಲ್ಲ ಅಂದಮೇಲೆ ನೀವು ಯಾಕೆ ಕಣ್ಣೀರು ಹಾಕಬೇಕು? ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಎನರ್ಜಿಯನ್ನು ನೀವು ವೇಸ್ಟ್ ಮಾಡಬೇಡಿ. ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಲವ್ ಅಪ್ರಿಷಿಯೇಟ್ ಮಾಡಿ. ಲೈಫ್ ಈಸ್ ನಾಟ್ ಓನ್ಲಿ ಅಬೌಟ್ ಒನ್ ಪರ್ಸನ್. ಸಮ್ಟೈಮ್ಸ್ ಯೂನಿವರ್ಸ್ ನಿಮಗೆ ಟೀಚ್ ಮಾಡ್ತಾ ಇರುತ್ತೆ. ಲವ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ. ಈಗ ಈ ಪರ್ಸನ್ನ ಎನರ್ಜಿ ಯಾವ ರೀತಿ ಇದೆ, ನಾವು ಲೆಟ್ಸ್ ಸಿ ಯುವರ್ ಪರ್ಸನ್ ಎನರ್ಜಿ. ಇವರು ಈವ್ನಿಂಗ್ ಟೈಮಲ್ಲಿ ನಿಮ್ಮ ಬಗ್ಗೆ ಏನು ಥಾಟ್ಸ್ ಇಟ್ಕೊಂಡಿದ್ದಾರೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಓವರ್ ಥಿಂಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಅವ್ರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಅಂದರೆ ನಾನು ರೀಡಿಂಗಲ್ಲಿ ಮೊದಲೇ ಹೇಳಿದೆ, ನೀವು ಕೆಲವರು ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂದರೆ ಪ್ರೀತಿಯ ಹಿಂದೆ ಓಡ್ತಾ ಇಲ್ಲ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ಈ ಚೇಂಜಸ್ ಅವ್ರಿಗೆ ಶಾಕ್ ಆಗಿದೆ. ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ, ವೈ ಡಿಡ್ ದಿಸ್ ಪರ್ಸನ್ ಸಡನ್ಲಿ ಚೇಂಜ್. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಸಡನ್ಲಿ ಚೇಂಜ್ ಆಗಿದ್ದೀರಾ. ಮೊದಲು ನೀವು ಅವರಿಗೆ ಅಟೆನ್ಷನ್ ತುಂಬ ಜಾಸ್ತಿ ಕೊಡ್ತಾಯಿದ್ರಿ, ಲವ್ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರಿ. ಆದರೆ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದೇ ರೀತಿ ಇವರು ತುಂಬ ಫಿಯರ್ ಕೂಡ ಬರ್ತಾ ಇದೆ ಅವ್ರಿಗೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಮೇ ಬಿ ದಿಸ್ ಪರ್ಸನ್ ಇಸ್ ನಾಟ್ ಲವಿಂಗ್ ಮೀ ಲೈಕ್ ಬಿಫೋರ್. ಕೆಲವರಿಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಮೇ ಬಿ ದೇ ಲಾಸ್ಟ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ಮೀ. ಇವರ ಮೇಲೆ ಇರುವ ಪ್ರೀತಿ, ಅಟ್ರ್ಯಾಕ್ಷನ್ ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಇದೆ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ಬಟ್ ಇವ್ರು ಮಾಡಿರೋ ತಪ್ಪು ಬಗ್ಗೆ ಇವ್ರು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನೋವು ಮಾಡಿರ್ಬೋದು, ನಿಮ್ಮ ಕಾಲ್ ಅಥವಾ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು. ಇದೆಲ್ಲದರ ಬಗ್ಗೆ ಇವ್ರು ಥಿಂಕ್ ಮಾಡ್ತಾ ಇಲ್ಲ. ಈಗ ಈವ್ನಿಂಗ್ ಟೈಮಲ್ಲಿ ಇವರ ಎನರ್ಜಿ ಈ ರೀತಿ ಕಾಣಿಸ್ತಾ ಇದೆ. ಇವರ ಮೇಲೆ ಇರುವ ಪ್ರೀತಿ ಕಡಿಮೆ ಆಗಿದೆಯೇನೋ ಅನ್ನೋ ಡೌಟ್ ಅನ್ನೋದು ಕಾಣಿಸ್ತಾ ಇದೆ ಇವ್ರಿಗೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಥಿಂಗ್ ಕ್ಲಿಯರ್ ಆಗಿದೆ, ಈ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಅಥವಾ ಸ್ಟೆಬಿಲಿಟಿ ಕೊಡೋದಕ್ಕೆ ಟೈಮ್ ತೊಗೊಂಡಿದ್ದಾರೆ. ಅವ್ರು ನಿಮ್ಮನ್ನು ವೆಯ್ಟ್ ಮಾಡಿಸಿದ್ದಾರೆ, ತುಂಬ ವೆಯ್ಟ್ ಮಾಡಿಸಿದ್ದಾರೆ, ತುಂಬ ಕಾದಿದ್ದೀರಾ ನೀವು. ಈ ರಿಲೇಷನ್ಶಿಪ್ಪಲ್ಲಿ ನೀವು ಟಯರ್ಡ್ ಆಗಿದ್ದೀರಾ. ಆದ್ದರಿಂದ ನೀವು ಸ್ಲೋಲಿ ಚೇಂಜ್ ಆಗಿದ್ದೀರಾ ಅಥವಾ ಈಗ ಸ್ಲೋಲಿ ಚೇಂಜ್ ಆಗ್ತಾ ಇದ್ದೀರಾ. ಕೆಲವರು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಫೇಸ್ಗೆ ಬಂದಿದ್ದೀರಾ. ನೀವು ನಿಮ್ಮನ್ನು ಕ್ವಶನ್ ಮಾಡಿದ್ದೀರಾ, ನನ್ನಲ್ಲೇ ಏನಾದರೂ ಕಡಿಮೆ ಇದೆಯಾ, ವೈ ದೇ ಆರ್ ನಾಟ್ ಕಮಿಟಿಂಗ್, ವೈ ದಿಸ್ ರಿಲೇಷನ್ಶಿಪ್ ಇಸ್ ನಾಟ್ ಸ್ಟೇಬಲ್. ಯಾಕೆ ಆ ವ್ಯಕ್ತಿ ನನಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಯಾಕೆ ಆ ವ್ಯಕ್ತಿ ನನ್ನನ್ನು ಇಗ್ನೋರ್ ಮಾಡ್ತಾರೆ, ಯಾಕೆ ನನ್ನಲ್ಲೇನು ಕಡಿಮೆ ಇದೆ, ಆ ರೀತಿ ಕೂಡ ನೀವು ಥಿಂಕ್ ಮಾಡಿರ್ಬೋದು. ಬಟ್ ಪ್ರಾಬ್ಲಮ್ ನಿಮ್ಮಲ್ಲಿ ಇರಲಿಲ್ಲ, ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಿತ್ತು. ಬಟ್ ಈಗ ಈ ವ್ಯಕ್ತಿ ದೇರ್ ರಿಯಲೈಸೇಷನ್ ಅವ್ರಿಗೆ, ಈ ಪರ್ಸನ್ಗೆ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಮೇ ಬಿ ದಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಪಂಡ್ ಬಿಕಾಸ್ ಆಫ್ ಮೀ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇವ್ರು ಅಂದ್ಕೊಳ್ತಾ ಇದ್ದಾರೆ, ಬಿಕಾಸ್ ಆಫ್ ಮೈ ಬಿಹೇವಿಯರ್ ದೇ ಗಾಟ್ ಹರ್ಟ್. ಈ ರಿಯಲೈಸೇಷನ್ ಸ್ಲೋಲಿ ಅವರ ಮನಸ್ಸಿಗೆ ಬರ್ತಾ ಇದೆ. ಅಟ್ರ್ಯಾಕ್ಷನ್ ಅನ್ನೋದು ನಿಮ್ಮ ಮೇಲೆ ಸ್ಟಿಲ್ ದೇರ್. ಆದರೆ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಇನ್ನೂ ನಿಮ್ಮನ್ನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಇದೆ. ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಬಟ್ ಈವ್ನಿಂಗ್ ಟೈಮಲ್ಲಿ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಿದ್ದಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪರ್ಸ್ನಾಲಿಟಿ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇದೆ. ಆದರೆ ಅವರಿಗೆ ಒಂದು ಕನ್ಫ್ಯೂಷನ್ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಮೇ ಬಿ ದೇ ಆರ್ ಹೈಡಿಂಗ್ ದೇರ್ ಫೀಲಿಂಗ್ಸ್, ಮೇ ಬಿ ದೇ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್ ಎನಿಥಿಂಗ್. ನೀವು ಸೈಲೆಂಟ್ ಆಗಿದ್ದೀರಾ, ನಿಮ್ಮ ಫೀಲಿಂಗ್ಸನ್ನು ನೀವು ಹೇಳ್ಕೊಂಡಿಲ್ಲ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ಬಿಗ್ಗೆಸ್ಟ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವೀಗ ತುಂಬ ಸೈಲೆಂಟ್ ಆಗಿದ್ದೀರಾ ಅನ್ನೋ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಕೆಲವರು ತುಂಬ ಥಿಂಕ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನೀವು ಅವರ ಬಗ್ಗೆ ಏನನ್ನು ಅವ್ರ ಹತ್ರ ಕೇಳೋದಕ್ಕೆ ಹೋಗ್ತಾ ಇಲ್ಲ ಅಥವಾ ಅವರನ್ನು ಫಾಲೋ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ.
ಈ ಸೈಲೆನ್ಸ್ ಅವರ ಮೈಂಡ್ನಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ. ದೇರ್ ನ್ಯೂ ಇಂಟೆನ್ಷನ್ ಏನು ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ಈ ಪರ್ಸನ್ ಈಗ ಒಂದು ಡಿಸಿಷನ್ ತಗೊಳ್ತಾ ಇದ್ದಾರೆ, ಲಿಟ್ರಲಿ ಥಿಂಕ್ ಮಾಡ್ತಾ ಇದ್ದಾರೆ. ಐ ನೀಡ್ ಟು ಅಟ್ರ್ಯಾಕ್ಟ್ ದಿಸ್ ಪರ್ಸನ್ ಅಗೈನ್. ಅವರು ಅವರ ಸೆಲ್ಫ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಅಟೆನ್ಷನ್ ಮತ್ತೆ ಪಡಿಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯು ಆರ್ ಸ್ಟಿಲ್ ಇನ್ ದೇರ್ ಮೈಂಡ್, ನೋ ಡೌಟ್. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಮೆಮೊರಿ ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ದೇ ಆರ್ ಟ್ರೈಯಿಂಗ್ ಟು ಡಿಲೀಟ್ ಯು ಬಟ್ ದೇ ಕಾಂಟ್. ಯಾಕೆಂದರೆ ನೀವು ಅವರ ಲೈಫ್ನಲ್ಲಿ ಸ್ಪೆಷಲ್ ಇಂಪ್ಯಾಕ್ಟ್ ಮಾಡಿದ್ದೀರಾ. ಅವ್ರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ನೀವು ಎಷ್ಟೇ ಆ್ಯಂಗ್ರಿ ಇದ್ದರೂ, ನೀವು ಎಷ್ಟೇ ಸೈಲೆಂಟ್ ಆಗಿದ್ದರೂ ಅವ್ರಿಗೆ ನೀವು ಆಲ್ವೇಸ್ ಕ್ಯೂಟ್ ಆಗಿ ಕಾಣ್ತೀರಾ ಅನ್ನೋ ಥಿಂಕಿಂಗ್ ಇವ್ರಿಗೆ ಈವ್ನಿಂಗ್ ಟೈಮಲ್ಲಿ ಬರ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ವೆನ್ ಐ ಸಿ ದಿಸ್ ಪರ್ಸನ್ ಐ ಫೀಲ್ ಲವ್. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿದಾಗ ಅವ್ರಿಗೆ ಲವ್ ಫೀಲ್ ಆಗುತ್ತೆ ಅನ್ನೋ ಯೋಚನೆ ಬರ್ತಾ ಇದೆ. ಅಂದರೆ ಇವ್ರು ಏನೇ ತಪ್ಪು ಮಾಡಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ನಿಮಗೆ ಟೈಮ್ ಕೊಟ್ಟಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ. ಬಟ್ ಇವರು ಇವತ್ತಿನ ಎನರ್ಜಿ ಪ್ರಕಾರ ಲವ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಈವ್ನಿಂಗ್ ಟೈಮಲ್ಲಿ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಮೇಲೆ ಲವ್ ಇಟ್ಟಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಅವರು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಸಮ್ಟೈಮ್ಸ್ ಆ್ಯಟಿಟ್ಯೂಡ್ ಶೋ ಮಾಡ್ತಾರೆ, ಈಗೋ ಶೋ ಮಾಡ್ತಾರೆ, ಆದರೆ ಇನ್ಸೈಡ್ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಲವ್ ಇದೆ. ಬಟ್ ವೆಯ್ಟಿಂಗ್ ಸಿಚುವೇಶನ್ ಕೂಡ ಕಾಣ್ತಾ ಇದೆ. ಈ ಮೂಮೆಂಟಲ್ಲಿ ಸಿಚುವೇಶನ್ ಏನು ಅಂದರೆ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿದ್ದೀರಾ. ಇದು ಒಂದು ಈಗೋ ವರ್ಸಸ್ ಸೈಲೆನ್ಸ್ ಸಿಚುವೇಶನ್ ಕಾಣಿಸ್ತಾ ಇದೆ. ಆದರೆ ಎನರ್ಜಿ ಹೇಳೋದು ಏನು ಅಂದರೆ, ಫ್ಯೂಚರಲ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ, ತುಂಬ ಜನರ ಲೈಫ್ನಲ್ಲಿ ಕಾಣ್ತಾ ಇದೆ. ಇನ್ನು ಫೈನಲ್ ಮೆಸೇಜ್ ಯಾವ ರೀತಿ ಇದೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ. ಈ ವ್ಯಕ್ತಿ ಆ ರೀತಿ ಬಿಹೇವ್ ಮಾಡಿದ್ದಾರೆ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಏನೇ ಆಗಿರ್ಬೋದು. ಲವ್ ಕೂಡ ಇದೆ. ಯೂನಿವರ್ಸ್ ಹೇಳೋ ಮೆಸೇಜ್ ಏನು ಅಂದರೆ, ಡೋಂಟ್ ರಶ್, ಲೆಟ್ ಥಿಂಗ್ಸ್ ನ್ಯಾಚುರಲಿ ಅನ್ಫೋಲ್ಡ್. ಸಮ್ಟೈಮ್ಸ್ ಡಿಸ್ಟೆನ್ಸ್ ಟೀಚ್ಸ್ ಬೋತ್ ಪೀಪಲ್ ದ ವ್ಯಾಲ್ಯೂ ಆಫ್ ಲವ್. ಅವ್ರಿಗೆ ನಿಮ್ಮ ಲವ್ ಬಗ್ಗೆ ಅರ್ಥ ಆಗುತ್ತೆ, ನಿಮ್ಮ ಕೇರ್ ಬಗ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ನೀವು ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ರಿ ಎಲ್ಲವೂ ಅವ್ರಿಗೆ ಅರ್ಥ ಆಗುತ್ತೆ. ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ಇವರು ನಿಮ್ಮ ಲೈಫ್ಗೆ ಮತ್ತೆ ಅಪ್ರೋಚ್ ಮಾಡ್ತಾರೆ ಅನ್ನೋ ಎನರ್ಜಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಈವ್ನಿಂಗ್ ಥಾಟ್ ಈ ರೀತಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.